ಆಕಾಶವಾಣಿ ಭರವಸೆ ಹೊನಲು ವೈದ್ಯರ ಕಿವಿ ಮಾತು ಪ್ರಾಯೋಜಿತ ಸರಣಿ. ಪ್ರಾಯೋಜಕರು ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, ಜೆಸಿ ರಸ್ತೆ, ಬೆಂಗಳೂರು. ಕೇಳಿ ಪ್ರಾಯೋಜಿತ ಸರಣಿ ಭರವಸೆ ಹೊನಲು. ಭರವಸೆ ಹೊನಲು ಸರಣಿ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಸ್ವಾಗತ. ಈ ಗೊರಕೆ ನಿದ್ದೆಗೆ ಏನು ಪರಿಹಾರ ಇದೆ ಅಂತ ಹೇಳೋದಕ್ಕೆ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ನ ಕಿವಿ ಮೂಗು ಗಂಟಲು ತಜ್ಞರಾದಂತಹ ಡಾಕ್ಟರ್ ಪಿ ಹರಿಹರಮೂರ್ತಿ ಅವರು. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ವಾರ ಗೊರಕೆ ನಿದ್ದೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಾ. ನಮ್ಮ ಕೇಳುಗರಲ್ಲಿ ಅನೇಕರಿಗೆ ಈ ಸಮಸ್ಯೆ ಇದೆ. ಅವರು ಕೂಡ ಏನ್ ಪರಿಹಾರ ಇರಬಹುದು, ಇದಕ್ಕೆ ಪರಿಹಾರ ಇದ್ರೆ ನಾವು ಯಾತಕ್ಕೆ ಇದನ್ನ ಪ್ರಯತ್ನ ಮಾಡಬಾರದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮಿಂದ ಇವತ್ತು ಏನ್ ಉತ್ತರ ಬರುತ್ತೆ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ. ಯಾಕೆಂತಂದ್ರೆ ವಿದೇಶದಲ್ಲಿ ನಾವು ಕೇಳಿದ್ದೇವೆ ಈ ಗೊರಕೆಯಿಂದ ಅನೇಕ ವೈವಾಹಿಕ ಸಂಬಂಧಗಳು ಹಾಳಾಗಿದೆ ಅಂತ ಕೂಡ ನಾವು ಕೇಳಿದ್ದೇವೆ. ಬಹುಶಃ ನಮ್ಮ ಭಾರತದಲ್ಲಿ ದಿನ ಶುರು ಆಗಿಲ್ಲ ಅಂತ ಭಾವಿಸ್ತೇವೆ. ಹಾಗಾಗಿ ಅಂತಹ ಅನಾಹುತಗಳು ಆಗೋದಕ್ಕೆ ಮುಂಚೆ ಗೊರಕೆಗೆ ಒಂದು ಪರಿಹಾರ ಬೇಕಾಗಿದೆ. ಹೇಗೆ ತಡಿಬಹುದು ಈ ಗೊರಕೆ ನಿದ್ದೆಯನ್ನ? ನೋಡಿ, ಆರೋಗ್ಯವಂತ ಇರಬೇಕು ಅಂದ್ರೆ ತೂಕವನ್ನ ಕಂಟ್ರೋಲ್ ಮಾಡಬೇಕು. ಇದು ಸ್ವಲ್ಪ ಕಷ್ಟ ಅಂತ ಇದ್ದಾರೆ ಎಲ್ರು. ಈಗಿರೋ ಪರಿಸ್ಥಿತಿಯಲ್ಲಿ ಜನ ವ್ಯಾಯಾಮ ಮಾಡೋದು ಬಹಳ ಕಷ್ಟ ಆಗ್ತಾ ಇದೆ. ಎರಡನೇದು, ಆಹಾರದ ಬಗ್ಗೆ ಸರಿಯಾದ ಗಮನ ಕೊಡೋದಿಲ್ಲ. ಇಷ್ಟ ಬಂದಿದ್ದು ತಿಂತೀವಿ, ಸರಿಯಾದ ಸಮಯದಲ್ಲಿ ತಿಂತೀವಿ. ಸೊ ಅದರಿಂದ ಸಮಸ್ಯೆಗಳು ಬರ್ತವೆ. ಒಟ್ಟಿನಲ್ಲಿ ಹೇಳಬೇಕು ಅಂತಂದ್ರೆ ಜೀವನ ಶೈಲಿಯನ್ನ ಸರಿಯಾಗಿ ಇಟ್ಟುಕೊಂಡರೆ ಈ ಗೊರಕೆ ನಿದ್ದೆಯನ್ನ ತಪ್ಪಿಸಬಹುದು. ಅದು ಮೊದಲ ಕಾರಣ. ಅದಿಲ್ಲದೆ ಏನೋ ಶಾರೀರಿಕ ಸಮಸ್ಯೆಗಳಿದ್ದರೆ ಅದಕ್ಕೆ ಸರಿಯಾದ ಇಲಾಜ್ ಮಾಡಬೇಕು. ಉದಾಹರಣೆಗೆ ಥೈರಾಯ್ಡಿನ ಕೊರತೆ ಇರಬಹುದು. ಥೈರಾಯ್ಡಿನ ಕೊರತೆ ಇದ್ರೆ ಒಳ್ಳೆ ಫಿಸಿಷಿಯನ್ ಅನ್ನು ಮೀಟ್ ಮಾಡಿ ಅವರ ಸಲಹೆ ತಗೊಳ್ಳೋದು ಬಹಳ ಮುಖ್ಯ. ಬ್ಲಡ್ ಪ್ರೆಷರ್ ಇರೋರು, ಸಕ್ಕರೆ ಕಾಯಿಲೆ ಇರೋರು, ಇವ್ರಿಗೂ ಕೂಡ ಈ ತರಹ ಗೊರಕೆ ನಿದ್ದೆ ಬಂದ್ರೆ, ರಾತ್ರಿ ನಿದ್ದೆ ಕೆಟ್ರೆ ಈ ಒಂದು ಕಾಯಿಲೆಗಳು ವಿಪರೀತಕ್ಕೆ ಹೋಗಬಹುದು ಅನ್ನುವ ಮಾತನ್ನ ಕೇಳಿದ್ದೇವೆ. ಖಂಡಿತ ಆಗ್ತದೆ. ಯಾಕಂದ್ರೆ ಒಂದು ಮನುಷ್ಯನಿಗೆ ಒಂದು 8 ಗಂಟೆ ಕಾಲ ವಿಶ್ರಾಂತಿ ಬೇಕು ಪ್ರತಿದಿನ. ಅದು ರಾತ್ರಿಯಲ್ಲೇ ಬೇಕು. ಅದು ಬೆಳಗಿಂದ ಸಂಜೆ ತನಕ ನಿದ್ದೆ ಮಾಡಿದ್ರೆ ಅದು ಸರಿಸಮವಾಗಿರಲ್ಲ. ರಾತ್ರಿ ಹೊತ್ತು ನಿದ್ದೆ ಮಾಡಬೇಕು. ಅದು ಪ್ರಕೃತಿ ನಿಯಮ, ನಾವ್ ಮಾಡಿರೋ ನಿಯಮ ಅಲ್ಲ. ಪ್ರತಿಯೊಂದು ಪ್ರಾಣಿ ಪಕ್ಷಿ ಎಲ್ಲ ರಾತ್ರಿ ಹೊತ್ತು ನಿದ್ದೆ ಮಾಡುತ್ತಲ್ಲ. ಮನುಷ್ಯರು ಮಾತ್ರ ಈ ಲೈಟ್ ಇರೋ ಕಾರಣಕ್ಕೆ ನಾವು ಎದ್ದು ಕೂತಿರ್ತೀವಿ. ಅದೊಂದು ಅಭ್ಯಾಸ ಮಾಡ್ಕೊಂಡಿದೀವಿ. ಅದನ್ನ ಮೆತ್ಮೆತ್ತಿಗೆ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಒಂದ್ ಕಾಲದಲ್ಲಿ 8 ಗಂಟೆಗೆ ಮುಗಿಸ್ತಿರೋ ಕೆಲಸವನ್ನ 10, 11, 12 ತನಕ ಎಳಿತೀವಿ. ನಂತರ ವಿಶ್ರಾಂತಿ ಮಾಡಬೇಕು ಅಂತ ಒಂದು ಆಸೆ. ಆವಾಗ ಟಿವಿ ನೋಡೋ, ಇದು ಮಾಡು, ಅದು ಮಾಡು ಅಂತ ಎಲ್ಲ ಮಾಡಿಕೊಂಡು ಕೊನೆಗೆ ಸರಿಯಾದ ಸಮಯದಲ್ಲಿ ನಿದ್ದೆ ಮಾಡೋದಿಲ್ಲ. ಇದರ ದುಷ್ಪರಿಣಾಮಗಳು ಬಂದೇ ಬರ್ತವೆ. ಸೊ ಅಭ್ಯಾಸಗಳನ್ನ ಬದಲಾಯಿಸೋದು ಬಹಳ ಮುಖ್ಯ. ಸರಿಯಾದ ಪ್ರಮಾಣದಲ್ಲಿ ನಾವು ಆಹಾರ ತಗೊಳ್ಳೋದು ಸಹ ಮುಖ್ಯ. ಇಷ್ಟ ಬಂದಿದ್ದು ತಿನ್ನಬಾರ್ದು. ಆಮೇಲೆ ಈ ತರ ಸಮಸ್ಯೆ ಇರಬೇಕು ಅನ್ನೋ ಪ್ರಶ್ನೆಗೆ ನೀವು ಖಂಡಿತವಾಗಿ ಸರಿಯಾದ ಇಲಾಜ್ ಮಾಡಿಸ್ಕೊಳ್ಳೋದು ಮುಖ್ಯ. ಬ್ಲಡ್ ಪ್ರೆಷರ್ ಇರೋರಿಗೆ ಈ ಗೊರಕೆ ನಿದ್ದೆ ಯಾವ ರೀತಿ ಅನಾಹುತವಾಗುತ್ತೆ? ಬ್ಲಡ್ ಪ್ರೆಷರ್ ಕಮ್ಮಿ ಆಗಬೇಕು ಅಂದ್ರೆ ರಾತ್ರಿ ಹೊತ್ತು ಸರಿಯಾದ ನಿದ್ದೆ ಮಾಡಬೇಕು. ಸರಿಯಾದ ನಿದ್ದೆ ಮಾಡಬೇಕು ಅಂದ್ರೆ ಅದಕ್ಕೆ ಎಕೋಸಿಸ್ಟಮ್, ವಾತಾವರಣ ನಾವು ಸರಿಯಾಗಿ ಮಾಡ್ಕೋಬೇಕು. ಲೈಟ್ ಇರ್ಬೋದು, ಟಿವಿ ಇರ್ಬೋದು, ಆಹಾರ ಇರ್ಬೋದು, ಸರಿಯಾದ ಸಮಯದಲ್ಲಿ ತಿನ್ನೋದಿರ್ಬೋದು, ಎಲ್ಲ ಮಾಡ್ಕೋಬೇಕು. ಇನ್ನೊಂದು, ನಿದ್ದೆ ಮಾಡಕ್ ಮುಂಚೆ ಈ ದಿವಸ ಹೆಂಗಿತ್ತು ಅನ್ನೋದು ಒಂದು ಪರಿಶೀಲನೆ ನಾವೇ ಮಾಡ್ಕೋಬೇಕು. ಉದಾಹರಣಕ್ಕೆ ಬೆಳಗಿಂದ ರಾತ್ರಿ ತನಕ ನಾವು ಏನ್ ಮಾಡಿದೀವಿ ಅಂತ ಒಂದು ಪಟ್ಟಿ ಮಾಡಿ ಅದರಲ್ಲಿ ಯಾವ ಕೆಲಸಗಳಿಂದ ನಮಗೆ ಅನುಕೂಲವಾಯಿತು, ಒಳ್ಳೇದಾಯ್ತು ಅಂತ ಒಂದು ಪಟ್ಟಿ ಮಾಡಿದ್ರೆ ಕನಿಷ್ಠ ಪಕ್ಷ ನಮಗೆ ಒಂದು ಆರಾಮ್ ಸಿಗತ್ತೆ. ನಾವು ಇಷ್ಟೆಲ್ಲ ಸಾಧಿಸಿದೀವಿ ಅಂತ. ಇನ್ನೊಂದು, ಕೆಲವು ವಿಷಯಗಳನ್ನ ಮಾಡಕ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಯಾಕೆ ಆಗಿಲ್ಲ ಅನ್ನೋದಕ್ಕೆ ಒಂದು ಮಾಹಿತಿ ಸಿಗತ್ತೆ. ನಾಳೆ ಮಾಡಬೇಕಾದ ಕೆಲಸ ಏನು, ಕೆಲವು ಕೆಲಸಗಳು ಬೇಡದೇ ಇರೋದನ್ನ ಹಾಕೊಂಡಿದೆಯಲ್ಲ ಪಟ್ಟಿಯಲ್ಲಿ, ಇದು ಬೇಕಾಗಿಲ್ಲ ಅನ್ನೋದು. ಯಾಕಂದ್ರೆ ನಾವು ಏನ್ ಮಾಡಿಲ್ವೋ ಅದೇ ನಮ್ಮನ್ನು ಕಾಡತ್ತೆ. ನಿದ್ದೆ ಕೆಡಕ್ ಅದೊಂದು ಕಾರಣ. ಇದು ಸಹ ಮಾಡಿದ್ರೆ ಕನಿಷ್ಠ ಪಕ್ಷ ನಮಗೆ ವಿಶ್ರಾಂತಿ ಸಿಗತ್ತೆ, ಆರಾಮಾಗಿ ನಿದ್ದೆ ಮಾಡಬಹುದು. ಸಕ್ಕರೆ ಕಾಯಿಲೆಯವರಿಗೆ ಏನ್ ತೊಂದರೆ ಆಗುತ್ತೆ? ನೋಡಿ, BP ಜಾಸ್ತಿ ಆಗ್ಲಿಕ್ಕೆ ಕಾರಣ ಟೆನ್ಷನ್ ಯಾಕೆ ಆಗತ್ತೆ? ನಾವು ಸರಿಯಾಗಿ ನಿದ್ದೆ ಮಾಡಿಲ್ಲ ಅನ್ನೋ. ಇದೇ ತರ ಶುಗರ್ ಇರೋರಿಗೆ ಸರಿಯಾದ ಸಮಯದಲ್ಲಿ ನಿದ್ದೆ ಇಲ್ಲದಿದ್ದಲ್ಲಿ ಟೈಪ್ 2 ಡಯಾಬಿಟಿಸ್ ಜಾಸ್ತಿ ಆಗೋ ಪರಿಸ್ಥಿತಿ ಇರುತ್ತೆ. ವಿಶ್ರಾಂತಿ ಅನ್ನೋದು ಪ್ರತಿಯೊಂದು ಅಂಗಕ್ಕೂ ಬೇಕು. ಯಾಕಂದ್ರೆ ನಾವು ಜೀರ್ಣ ಮಾಡೋದೆಲ್ಲ ಸರಿಯಾದ ಪ್ರಮಾಣದಲ್ಲಿ ಎಲ್ಲ ಅಂಗಕ್ಕೂ ಕಳಿಸೋದು ರಾತ್ರಿ ಹೊತ್ತಲ್ಲೇ. ಲಿವರ್ ಅಲ್ಲಿ ಸ್ಟೋರೇಜ್ ಆಗೋದು ರಾತ್ರಿ ಹೊತ್ತಲ್ಲೇ. ಆ ಸಮಯನ ನಾವು ಕಳ್ಕೊಂಡ್ರೆ ಖಂಡಿತ ಅದು ರಕ್ತದಲ್ಲಿ ಓಡಾಡ್ತಾ ಇರುತ್ತೆ, ಲಿವರ್ ಅಲ್ಲಿ ಇಲ್ಲ. ಸೊ ನಮ್ ಸ್ಟೋರೇಜ್ ಕಮ್ಮಿ ಆಗತ್ತೆ, ಸರ್ಕ್ಯುಲೇಷನ್ ಜಾಸ್ತಿ ಆಗತ್ತೆ, ಪ್ಯಾಂಕ್ರಿಯಾಸಿನ ಕೆಲಸ ಕಮ್ಮಿ ಆಗತ್ತೆ. ಆದ್ರಿಂದ ನಮ್ಗೆ ಶುಗರ್ ಜಾಸ್ತಿ ಆಗುತ್ತೆ. ಆದ್ರೆ ನೀವು ಗೊರಕೆ ಹೊಡಿತಾ ನಿದ್ದೆ ಮಾಡ್ತಾ ಇದ್ದೀರಾ ಅಂತ ಯಾರಿಗಾದ್ರೂ ಹೇಳಿದ್ರೆ ಅವ್ರು ಒಪ್ಕೊಳ್ಳಕ್ಕೆ ತಯಾರಿಲ್ಲ. ಖಂಡಿತ ಇದೊಂಥರ ಸೋಷಿಯಲ್ ಸ್ಟಿಗ್ಮಾ ಅಂತ ಹೇಳ್ತೀವಿ. ಜನ ಗೇಲಿ ಮಾಡ್ತಾರೆ. ಆ ಕಾರಣಕ್ಕೆ ಕೆಲವರಿಗೆ ಬೇಸರ ಆಗತ್ತೆ ಒಪ್ಕೊಳ್ಳಕ್ಕೆ. ನನಗೆ ಗೊರಕೆ ಬರುತ್ತೆ ಅಂತ ಹೇಳಿಕೊಳ್ಳಕ್ಕೂ ಅಂಜಿಕೆ. ನಾವು ಇದನ್ನ ಸ್ಟಿಗ್ಮಾನ ತೆಗಿಬೇಕು.
ಇದೊಂದು ಕಾಯಿಲೆ. ಹೆಂಗೆ ನೀವು ತಲೆನೋವಿದ್ರೆ ಯಾರಿಗೂ ಹೇಳಕ್ ಬೇಜಾರು ಮಾಡಲ್ಲ, ಜ್ವರ ಬಂತು ಅಂದ್ರೆ ಹೇಳಕ್ ಬೇಜಾರು ಮಾಡ್ಕೊಳ್ಳಲ್ಲ. ಅದೇ ತರ ಇದೊಂದು ಕಾಯಿಲೆ ಅನ್ಕೋಬೇಕು, ಅದಕ್ಕೆ ಇಲಾಜ್ ಇದೆ ಅಂತ ಅನ್ಕೋಬೇಕು. ಆವಾಗಲೇ ನಾವು ಅದನ್ನ ಈ ತರ ಸ್ಟಿಗ್ಮಾ ತೆಗೆದ್ಬಿಟ್ಟು ನಾವು ಅದಕ್ಕೆ ಇಲಾಜ್ ಮಾಡಿಸ್ಕೊಳ್ಳಕ್ಕೆ, ಒಂದು ಪರಿಹಾರ ಸಿಗೋಕೆ ಏನೋ ಒಂದು ವ್ಯವಸ್ಥೆ ಮಾಡಬೇಕು. ಕಳೆದ ಸಲ ನೀವು ಹೇಳ್ತಾ ಇದ್ರಿ ಗೊರಕೆ ನಿದ್ದೆಗೆ ಕಾರಣ ಏನು ಅಂತ ಕಂಡುಹಿಡಿದು ಅದಕ್ಕೆ ನಾವು ಸರಿಯಾದ ಪರಿಹಾರವನ್ನ ಕೊಡ್ತೀವಿ, ಮೂಲ ಕಾರಣ ಏನು ತಿಳ್ಕೊಳ್ಬೇಕು ಅಂತ ತಾವು ಹೇಳ್ತಾ ಇದ್ರಿ. ಹೌದು. ಈಗ ಗೊರಕೆಗೆ ಕಾರಣ ಮೂಗಿನಲ್ಲಿ ಆಗಿರುವಂತಹ ತೊಂದರೆ ಅಂತ ಗೊತ್ತಾದ್ರೆ ಏನ್ ಮಾಡ್ತೀರಾ? ಅದಕ್ಕೆ ಏನಾದ್ರೂ ಶಸ್ತ್ರಚಿಕಿತ್ಸೆ ಮಾಡ್ತೀರಾ? ಯಾವಾಗ್ಲೂ ಶಸ್ತ್ರಚಿಕಿತ್ಸೆನೇ ಮಾಡಬೇಕು ಅನ್ನೋ ಪರಿಸ್ಥಿತಿ ಇಲ್ಲ. ಕೆಲವೊಮ್ಮೆ ಔಷಧಿಗಳು ಕೊಡ್ತೀವಿ, ಔಷಧಿಗಳಿಂದ ಆ ಮೂಲ ಕಾರಣವನ್ನ ಕಡಿಮೆ ಮಾಡಿಸಬಹುದು. ಉದಾಹರಣೆಗೆ ಊತ ಇದೆ ಅಂತ ಇಟ್ಕೊಳ್ಳಿ, ಅದಕ್ಕೆ ಶಸ್ತ್ರಚಿಕಿತ್ಸೆನೇ ಮಾಡಬೇಕು ಅಂತಿಲ್ಲ, ಔಷಧಿ ಕೊಟ್ಟು ಅದನ್ನ ಕಡಿಮೆ ಮಾಡಿಸಬಹುದು. ಆತರ ಇನ್ಫೆಕ್ಷನ್ ಇದ್ರೆ ಊತ ಆಗ್ಬಹುದು, ಅಲರ್ಜಿ ಇದ್ರೆ ಊತ ಆಗ್ಬಹುದು. ಮೂಲವನ್ನ ಹಿಡಿದು ಅದಕ್ಕೆ ಇಲಾಜ್ ಮಾಡಬಹುದು. ಕೆಲವೊಮ್ಮೆ ಶಸ್ತ್ರಚಿಕಿತ್ಸೆನೇ ಇಲಾಜ್ ಅನ್ನೋ ಪರಿಸ್ಥಿತಿಯಲ್ಲಿ ಮಾಡ್ತೀವಿ. ನಮ್ಮ ಜೊತೆಗೆ ಫೇಶಿಯೋಮ್ಯಾಕ್ಸಿಲರಿ ಸರ್ಜನ್ಸ್, ದವಡೆಯಲ್ಲಿ ಏನೋ ತೊಂದರೆ ಇರಬಹುದು, ನಾಲಿಗೆಯಲ್ಲಿ ತೊಂದರೆ ಇರಬಹುದು. ಆತರ ಪರಿಸ್ಥಿತಿಯಲ್ಲಿ ಅವರ ಸಲಹೆಯನ್ನು ತಗೋತೀವಿ. ಅವ್ರೇನಾದ್ರೂ ಈ ಹಲ್ಲಿನ ಸಮಸ್ಯೆಯಿಂದ ಕೂಡ ಗೊರಕೆ ಬರುವ ಸಾಧ್ಯತೆ ಇದೆಯಾ? ಖಂಡಿತ ಇದೆ. ಒಂದು ವೇಳೆ ದವಡೆ ಬಹಳ ಚಿಕ್ಕದಾಗಿದ್ದಲ್ಲಿ ಆ ನಾಲಿಗೆನ ಹಿಂದ್ಗಡೆ ತಳ್ಳಿಬಿಟ್ಟು ಉಸಿರಾಡಲಿಕ್ಕೆ ಅಡಚಣೆ ಆಗ್ತದೆ. ಸೊ ಅದಕ್ಕೆ ಡಿವೈಸ್ ಇದೆ, ಅದು ಬಾಯಲ್ಲಿ ಹಾಕಿ ಅದನ್ನು ಎಳೆದು ಹಿಡ್ಕೊಳ್ಳುತ್ತೆ ರಾತ್ರಿಯಲ್ಲಿ. ಇಡೀ ರಾತ್ರಿ ಹಾಕೊಂಡಿರ್ಬೇಕಾ? ಹೌದು, ಯಾಕಂದ್ರೆ ಇದು ಶಾರೀರಿಕ ಸಮಸ್ಯೆ ಅಲ್ವಾ, ಎಳೆದು ಹಿಡ್ಕೋಬೇಕು ಅಂದ್ರೆ ಕಷ್ಟ. ಅದಕ್ಕೊಂದು ಡಿವೈಸ್ ಇದೆ, ನಿದ್ದೆಯಲ್ಲಿ ಅದು ಎಳೆದು ಹಿಡ್ಕೊಳ್ಳುತ್ತೆ. ಸೊ ಅವಾಗ ಏನಾಗತ್ತೆ, ನಾಲಿಗೆ ಹಿಂದೆ ಬೀಳೋದು ತಡೆ ಆಗ್ತದೆ. ಆವಾಗ ಅವ್ರಿಗೆ ಉಸಿರಾಡ್ಲಿಕ್ಕೆ ಅವಕಾಶ ಸಿಗತ್ತೆ, ಆಗ ಗೊರಕೆ ಕಡಿಮೆ ಆಗುತ್ತೆ. ಗೊರಕೆ ಮಾತ್ರ ಅಲ್ಲ, ಉಸಿರು ಫ್ರೀ ಆಗುತ್ತಲ್ಲ. ಸೊ ಎಷ್ಟು ದಿನ ಹಾಕೋಬೇಕು ಈ ಉಪಕರಣವನ್ನ? ಇದು ಶಾರೀರಿಕ ಸಮಸ್ಯೆ ಇರೋದು ಯಾವಾಗ್ಲೂ ಇರುತ್ತೆ. ಈ ತರ ಉಪಕರಣ ಅವ್ರು ರಾತ್ರಿ ಹೊತ್ತು ಹಾಕೊಂಡ್ರೆ ನಿದ್ದೆ ಸರಿಯಾಗಿ ಮಾಡಬಹುದು. ಕನ್ನಡಕ ಹಾಕೋದಕ್ಕೆ ಕಾರಣ ಕಣ್ಣು ಸರಿಯಾಗಿ ಕಾಣಿಸದೇ ಇರೋದಕ್ಕೆ. ಆತರ ಈ ಉಪಕರಣವನ್ನ ಉಪಯೋಗಿಸೋದ್ರಿಂದ ನೀವು ಉಸಿರು ಚೆನ್ನಾಗಿ ಬರ್ತದೆ. ಸೊ ಅದು ಪ್ರತಿನಿತ್ಯ ಹಾಕ್ಬೇಕು, ರಾತ್ರಿ ಹೊತ್ತು ಹಾಕೊಂಡು ಮಲಕ್ಕೋಬೇಕು, ಆವಾಗ ನಿಮ್ಗೆ ಅನುಕೂಲವಾಗತ್ತೆ. ಬೇರೆ ಯಾವ ರೀತಿಯಾದಂತಹ ಚಿಕಿತ್ಸೆಯನ್ನ ಕೊಡ್ತೀರಾ ಈ ಗೊರಕೆ ನಿದ್ದೆಗೆ? ಒಂದು ವೇಳೆ ಅವ್ರಿಗೆ ಉಸಿರು ಎಳಿಯಕ್ ಕಷ್ಟ ಇರೋದ್ರಿಂದ ಅವ್ರಿಗೆ ನಿದ್ದೆ ಕೆಡುತ್ತೆ ಅನ್ನೋ ಪ್ರಶ್ನೆಗೆ ನಾವು CPAP ಅಂತ ಒಂದು ಮೆಷಿನ್ ಬರುತ್ತೆ, ಅದನ್ನ ಬಳಸಕ್ಕೆ ಕೊಡ್ತೀವಿ ನಾವು. ಯಾವ ರೀತಿ ಕೆಲಸ ಮಾಡುತ್ತೆ ಅದು? ನಿಮ್ಮ CPAP ಈಗ ನಾರ್ಮಲ್ ಆಗಿ ಉಸಿರು ಎಳೆಯೋದು ನಿಮ್ಗೆ ಗೊತ್ತಿಲ್ಲದೆ ಆಗುವಂತ ವಿಷಯ. ನಿಮ್ಗೆ ಗೊತ್ತಿಲ್ಲದೆ ನೀವು ಉಸಿರು ಎಳಿತೀರಾ ಬಿಡ್ತೀರಾ, ಅದು ಸೈಕ್ಲಿಕಲಿ ಆಗ್ತಾ ಇರುತ್ತೆ. ಇದು ತಾನೇ ಆಗದಿರೋ ಕಾರಣಕ್ಕೆ ಸಮಸ್ಯೆ ಇದೆ. ಸೊ ಈ ಮೆಷಿನ್ ಏನ್ ಮಾಡುತ್ತೆ, ಅದು ಒಂಥರ ಪಂಪ್, ಅದು ಆಟೋಮ್ಯಾಟಿಕ್ ಆಗಿ ಗೇಜ್ ಮಾಡುತ್ತೆ ಎಷ್ಟರ ಮಟ್ಟಿಗೆ ಕಷ್ಟ ಇದೆ ಉಸಿರಾಡ್ಲಿಕ್ಕೆ ಅಂತ. ಸೊ ಅಷ್ಟರ ಮಟ್ಟಿಗೆ ಪ್ರೆಷರ್ ಕೊಡುತ್ತೆ. ಸೊ ನೀವು ಉಸಿರು ಎಳೆಯೋದಕ್ಕೆ ಸ್ವಲ್ಪ ಪ್ರೋತ್ಸಾಹ ಸಿಕ್ಕದಂಗೆ ಆಗ್ತದೆ. ರಾತ್ರಿ ಮಲಗುವಾಗ ಹಾಕೋಬೇಕು. ಖಂಡಿತ. ಈ ಉಪಕರಣವನ್ನ ಒಂದಿಷ್ಟು ದಿನ ಉಪಯೋಗಿಸಿದರೆ ಯಾವುದೇ ಅಡ್ಡ ಪರಿಣಾಮಗಳು ಇರೋದಿಲ್ವಾ? ಖಂಡಿತ ಇಲ್ಲ. ಈ ಗೊರಕೆ ನಿದ್ದೆಯನ್ನ ತಡೆಯೋದಕ್ಕೆ ಯಾವುದು ಮಾತ್ರೆಗಳಿಲ್ವಾ ಡಾಕ್ಟ್ರೆ? ಅಷ್ಟು ಸುಲಭವಾದ ವಿಷಯ ಅಲ್ಲ, ಯಾಕಂದ್ರೆ ಒಂದೇ ಕಾರಣದಿಂದ ಬರುವಂತ ಸಮಸ್ಯೆ ಇಲ್ಲ ಇದು. ನಾನು ಹೇಳಿದೆ, ಒಂದು ಥೈರಾಯ್ಡಿನ ಕೊರತೆ ಇದ್ರೆ ಗುಳಿಗೆ ಕೊಡಬಹುದು, ಮಾತ್ರೆ ತಗೊಂಡು ಆ ಥೈರಾಯ್ಡಿನ ಕೊರತೆಯನ್ನ ಸರಿಪಡಿಸಿ ಆವಾಗ ಅವರಿಗೆ ಗೊರಕೆ ಕಮ್ಮಿ ಆಗಬಹುದು. ಬಟ್ ಅದು ಕಮ್ಮಿ ಪ್ರಮಾಣದ ಮಂದಿಗೆ ಅದು ಉಪಯೋಗವಾಗುತ್ತೆ. ಬಹಳಷ್ಟು ಸಮಸ್ಯೆ ಇರೋರಿಗೆ ನಾವು ಅದ್ ತಕ್ಕದ ಇಲಾಜ್ ಮಾಡಬೇಕು. ಕೆಲವೊಮ್ಮೆ ಔಷಧಿಗಳು ಕೊಡಬಹುದು, ಬಟ್ ಹೆಚ್ಚಾಗಿ ಈ ತರ ಉಪಕರಣಗಳು ಉಪಯೋಗಿಸಬೇಕು ಅಥವಾ ಶಸ್ತ್ರಚಿಕಿತ್ಸೆ ಮಾಡಬೇಕು. ಈಗ ತಲೆನೋವಿಗೂ ಕೂಡ ಕೆಲವು ಸಲ ಗೊರಕೆ ಬರುವ ಸಾಧ್ಯತೆ ಇದೆಯಾ? ನೋಡಿ, ಗೊರಕೆ ಇರೋರಿಗೆ ಆಳವಾದ ನಿದ್ದೆ ಇಲ್ಲ, ಆ ಕಾರಣಕ್ಕೆ ತಲೆನೋವು ಬರುತ್ತೆ. ನಿದ್ದೆ ಕೆಟ್ಟು ತಲೆನೋವು ಬರುತ್ತೆ? ಖಂಡಿತ. ತಲೆನೋವಿಂದ ಗೊರಕೆ ಅಲ್ಲ? ಇಲ್ಲ ಇಲ್ಲ ಇಲ್ಲ, ಆತರ ಆಗುವುದಿಲ್ಲ. ನಿದ್ದೆ ಕೆಡೋದ್ರಿಂದ ತಲೆನೋವು ಬರುತ್ತೆ. ಹೌದು ಹೌದು. ಬೇರೆ ಏನೆಲ್ಲ ಸಮಸ್ಯೆಗಳನ್ನ ನೀವು ಗುರುತಿಸ್ತೀರಾ ನಿಮ್ಮ ಪೇಷಂಟ್ಗಳಲ್ಲಿ? ಮಾನಸಿಕ ಸಮಸ್ಯೆಗಳು ಬರ್ತವೆ. ಉದಾಹರಣಕ್ಕೆ ಈ ಶಾರ್ಟ್ ಟೆಂಪರ್ಡ್ನೆಸ್, ಸಣ್ಣ ವಿಷಯಕ್ಕೆಲ್ಲ ಕೋಪ ಬರೋದು, ಬೈಯೋದು, ಹೊಡಿಯೋದು, ಬಡಿಯೋದು ಎಲ್ಲ ಆಗ್ತದೆ. ಇದು ಕೆಲವರಿಗೆ ನೇಚರೇ ಆಗಿರುತ್ತೆ. ಬಟ್ ಸಾಮಾನ್ಯವಾಗಿ ನಾವು ನೋಡದೇ ಇರೋ ವಿಷಯ ಏನಂದ್ರೆ, ಅವ್ರು ರಾತ್ರಿ ಆಳವಾಗಿ ನಿದ್ದೆ ಮಾಡಿಲ್ದಿರೋ ಕಾರಣಕ್ಕೆ ಇದೆಲ್ಲ ಆಗ್ತಾ ಇದೆ. ಯಾಕಂದ್ರೆ ಅವರು ನಿಜವನ್ನ ನೋಡ್ಬೇಕಾದ್ರೆ ಬಹಳ ಕಷ್ಟ, ಅದನ್ನು ಒಪ್ಕೊಳ್ಳಕ್ಕೂ ಕಷ್ಟ ಆಗ್ತದೆ ಅವ್ರಿಗೆ. ಯಾಕಂದ್ರೆ ಸಮಸ್ಯೆಗೆ ಪರಿಹಾರ ಸಿಗೋದು ಅಂದ್ರೆ ಮೆದುಳು ಸರಿಗಿರ್ಬೇಕಲ್ಲ, ಆ ಪರಿಹಾರವನ್ನ ಹುಡುಕಕ್ಕೆ. ಅದು ಕೆಲಸ ಮಾಡಬೇಕು ಅಂದ್ರೆ ಕಷ್ಟ ಆಗ್ತದೆ ಅವ್ರಿಗೆ. ಆವಾಗ ಸಿಟ್ಟು ಬರುತ್ತೆ ಅವ್ರಿಗೆ. ಏನೇ ಒಂದು ಕೆಲಸ ಮಾಡಬೇಕು ಅಂದ್ರೆ ಅದಕ್ಕೆ ತಕ್ಕದ ರೆಸ್ಟ್ ಬೇಕು, ಮೆದುಳನ್ನು ಉಪಯೋಗಿಸ್ಬೇಕು, ಶರೀರವನ್ನು ಉಪಯೋಗಿಸ್ಬೇಕು. ಅಂದೆ ಕೆಲಸ ಮಾಡಬೇಕು ಅಂದ್ರೆ ನಾವು ಶರೀರವನ್ನ ಸರಿಯಾಗಿ ಇಟ್ಕೊಳ್ಳೋದು ಅವಶ್ಯಕತೆ ಇದೆ. ಜಸ್ಟ್ ನಾವು ಆಹಾರ ಎಷ್ಟು ಚೆನ್ನಾಗಿ ತಗೋತೀವೋ, ನೀರು ಎಷ್ಟು ಬಳಸ್ತೀವೋ, ಅದೇ ತರ ನಿದ್ದೆನೂ ಸಹ ಸರಿಯಾಗಿ ಇಲ್ಲದಿದ್ದಲ್ಲಿ ನಮಗೆ ಅದರ ಪರಿಣಾಮವಾಗಿ ಒಳ್ಳೆ ಕೆಲಸ ಮಾಡ್ಲಿಕ್ಕೂ ಕಷ್ಟ ಆಗ್ತದೆ. ಶಾರೀರಿಕವಾಗಿ ಅಷ್ಟೊಂದು ಶಕ್ತಿ ಇರುವುದಿಲ್ಲ. ಹಾಗಾಗಿ ಗೊರಕೆ ನಿದ್ದೆ ತೊಂದರೆ ಇರೋರು ನಿಮ್ಮ ಹತ್ರ ಬಂದಾಗ ಕೆಲವೊಮ್ಮೆ ನೀವು ಸಮಾಲೋಚನೆ ಮೂಲಕ ಕೂಡ ಅದನ್ನ ಸರಿ ಮಾಡುವ ಸಾಧ್ಯತೆ ಇದೆ. ಆ ಕುಟುಂಬದವರ ಜೊತೆ ಮಾತನಾಡಿ ಆ ವ್ಯಕ್ತಿಯನ್ನ ಯಾವ ರೀತಿ ನೋಡ್ಕೋಬೇಕಾಗತ್ತೆ
ಅನ್ನುವಂತಹ ಸಮಾಲೋಚನೆಯನ್ನ ಖಂಡಿತ ಮಾಡಲೇಬೇಕು. ಅದನ್ನ ಕೌನ್ಸಿಲಿಂಗು ಮಾಡಬೇಕಾಗಿರುತ್ತೆ. ನೀವು ಹೇಳಿದ್ರಿ ಈಗ ಮಾನಸಿಕ ತೊಂದರೆಗಳಾಗುತ್ತೆ, ಅವರು ಸಿಡುಕ್ತಾರೆ ಬೆಳಗ್ಗೆ ಹೊತ್ತು ಅಂತೆಲ್ಲ ನೀವು ಹೇಳಿದ್ರಿ. ಆದ್ರೆ ಆ ವ್ಯಕ್ತಿ ಒಬ್ಬರೇ ಇರ್ತಾರೆ, ಗೊರಕೆ ಹೊಡೆಯೋದು ಆ ವ್ಯಕ್ತಿಗೂ ಕೂಡ ಗೊತ್ತಿರೋದಿಲ್ಲ. ಅದ್ ನೀವ್ ಹೇಗ್ ಕಂಡುಹಿಡಿತೀರಾ ಈ ವ್ಯಕ್ತಿಗೆ ಗೊರಕೆಯ ಸಮಸ್ಯೆ ಇರಬಹುದು ಅಂತ? ಯಾವಾಗ ಅವರು ಬರ್ತಾರೆ, ಒಂದು ತಲೆನೋವು ಇದೆ ಅಂತ ಬರ್ಬೋದು, ಅಥವಾ ಪದೇ ಪದೇ ನನಗೆ ಗಂಟ್ಲು ತೊಂದರೆ ಬರ್ತಾ ಇದೆ, ಕೆಮ್ಮು ಬರ್ತಾ ಇದೆ, ಪದೇ ಪದೇ ಕಾಯಿಲೆ ಬೀಳ್ತಾ ಇದ್ದೀನಿ ಅಂದ್ರೆ ಅದು ಕಾರಣ ಏನಂದ್ರೆ ಒಳ್ಳೆಯ ನಿದ್ದೆ ಇಲ್ಲದಿದ್ದಲ್ಲಿ ಇಮ್ಯುನಿಟಿ ಪವರ್ ಕಮ್ಮಿ ಆಗುತ್ತೆ. ಆವಾಗ ವಿಪರೀತವಾಗಿ ಕಾಯಿಲೆಗಳು ಬರ್ತಾ ಇರ್ತವೆ. ಪದೇ ಪದೇ ಸಾಮಾನ್ಯವಾಗಿ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ, ಬಾಯಿಂದ ಉಸಿರಾಡಿದ್ರೆ ಇರುವಂತಹ ಕ್ರಿಮಿಕೀಟಗಳೆಲ್ಲ ಬಾಯೊಳಗೆ ಹೋಗುತ್ತೆ, ಹಾಗಾಗಿ ಬಾಯಿ ಮುಚ್ಕೊಂಡು ಉಸಿರಾಡು ಅಂತ ಹೇಳ್ತಾ ಇದ್ದಿದ್ದನ್ನ ನಾವು ಕೇಳಿದ್ದು ನೆನಪಿಸ್ಕೋಬೇಕು. ಹೌದು ಹೌದು, ಖಂಡಿತ. ಇದನ್ನ ನಾವು ಮಾಡ್ಲಿಕ್ಕೆ ಕಷ್ಟ ಇರಬೇಕಾದ್ರೆ ಹೇಗ್ ಮಾಡೋದು? ಇದು ಪದೇ ಪದೇ ಕಾಯಿಲೆ ಬೀಳೋದ್ರಿಂದ ಕೆಮ್ಮು, ನೆಗಡಿ ಅಥವಾ ಗಂಟ್ಲಲ್ಲಿ ತೊಂದರೆಗಳು ಬರೋದು, ನೋವು ಬರೋದು, ಗಂಟ್ಲು ನೋವು ಜೊತೆ ಜ್ವರ ಬರೋದು, ಇದು ಇಮ್ಯುನಿಟಿ ಪವರ್ ಕಮ್ಮಿ ಆಗಿರುವಂತ ಪರಿಸ್ಥಿತಿಯ ಲಕ್ಷಣ. ಸೊ ಆವಾಗ ನಾವು ಖಂಡಿತ ನಾವು ನೋಡ್ಲೇಬೇಕು ಯಾವ ಕಾರಣಕ್ಕೆ ಈ ತರ ಪದೇ ಪದೇ ಕಾಯಿಲೆ ಬೀಳ್ತಾ ಇದ್ದಾರೆ ಅಂತ. ಸೊ ಆವಾಗ ನಿದ್ದೆಯನ್ನು ಸಹ ಪರಿಶೀಲಿಸಿ ನೋಡ್ಬೇಕಾಗಿರುತ್ತೆ. ಸೊ ಸ್ಲೀಪ್ ಸ್ಟಡಿ ಅಂತ ಮಾಡಬೇಕು, ಸರಿಯಾದ ನಿದ್ದೆ ಇದೆಯೋ ಇಲ್ವೋ ಅನ್ನೋದಕ್ಕೆ. ಒಬ್ಬ ವ್ಯಕ್ತಿ ತಾನು ಗೊರಕೆ ಹೊಡಿತಾ ಇದೀನೋ ಇಲ್ವೋ ಅಂತ ಪರಿಶೀಲಿಸಿಕೊಳ್ಳೋದಕ್ಕೆ ಜೊತೆಗಿರೋರೇ ಹೇಳ್ಬೇಕು, ಆ ವ್ಯಕ್ತಿಗೆ ಗೊತ್ತಾಗೋದಿಲ್ಲ. ಖಂಡಿತ ಯಾರ ನೋಡಿರ್ಬೇಕಲ್ಲ, ಯಾರಾದ್ರೂ ನೋಡಿದ್ರೆ ಮಾತ್ರ ಹೇಳ್ಬಹುದು, ಇಲ್ದಿದ್ರೆ ಗೊತ್ತಾಗೋದಿಲ್ಲ ಆ ವ್ಯಕ್ತಿಗೆ ತಾನು ಗೊರಕೆ ಹೊಡಿತಾ ಇದ್ದೀನಿ. ಕೆಲವರು ಗೊತ್ತಾಗತ್ತೆ, ಅವ್ರು ಗೊರಕೆ ಮಾಡೋದು ಅವ್ರಿಗೆ ಡಿಸ್ಟರ್ಬ್ ಆಗತ್ತೆ, ಅದರಿಂದ ಎದ್ಬಿಡ್ತಾರೆ. ಸೊ ಅವ್ರಿಗೇನೋ ಶಬ್ದ, ಮೆಷಿನ್ ಶಬ್ದ ಕೇಳ್ದಂಗೆ ಕೇಳಿಸ್ಕೊಂಡು ಎದ್ದು ಕೂತ್ಕೊಂಡು ಏನಾಯ್ತು, ಎಲ್ಲಿಂದ ಬಂತು ಶಬ್ದ ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ಪದೇ ಪದೇ ಎಚ್ಚರಿಕೆ ಆದ್ಮೇಲೆ ಅವ್ರು ಹೇಳ್ತಾರೆ ಏನೋ ಶಬ್ದ ಬಂತು, ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಓ ನಾನು ಗೊರಕೆ ಮಾಡ್ತಿದ್ದೀನಿ ಅಂತ. ಸೊ ಇದು ಅವ್ರಿಗೆ ಗೊತ್ತಿಲ್ಲದೆ ಆಗುವಂತ ಸಮಸ್ಯೆ. ಅವ್ರಿಗೆ ಗೊತ್ತಾದ ಮೇಲೆ ಆವಾಗ ಅದರ ಬಗ್ಗೆ ಏನಾದ್ರೂ ಒಂದು ಇಲಾಜ್ ಮಾಡ್ಲಿಕ್ಕೆ ಬರ್ತಾರೆ. ಒಟ್ಟಿನಲ್ಲಿ ಗೊರಕೆ ನಿದ್ದೆ ಇದ್ದರೆ ಅದನ್ನ ನಿರ್ಲಕ್ಷಿಸಬೇಡಿ ಅಂತ ಹೇಳ್ತೀರಾ? ಖಂಡಿತ ನಿರ್ಲಕ್ಷಿಸಲೇಬಾರದು. ಯಾರಿಗೆ ಇರಬಹುದು, ಸಣ್ಣ ಮಗು ಇರಬಹುದು, ದೊಡ್ಡವರು ಇರಬಹುದು, ಅದ್ ಮೂಲವನ್ನ ಹುಡುಕಿ ಅದನ್ನ ಸರಿಯಾದ ಇಲಾಜ್ ಮಾಡಿದ್ರೆ ಖಂಡಿತ ಅದಕ್ಕೊಂದು ಪರಿಹಾರ ಸಿಗತ್ತೆ. ಅಂದ್ರೆ ಸಣ್ಣ ಗೊರಕೆ ಪರವಾಗಿಲ್ಲ, ಆದ್ರೆ ಪ್ರತಿದಿನ ದೊಡ್ಡ ಗೊರಕೆಯನ್ನ ಪ್ರತಿ ದಿವಸ ಅದು ದಿನ ಬೆಳಗಾದ್ರೂ ಅವ್ರಿಗೆ ಗೊರಕೆ ಬರ್ತಾ ಇದೆ ಅಂದ್ರೆ ಖಂಡಿತವಾಗಿ ಅದು ಒಂದು ಕಾರಣದಿಂದ ಬರ್ತಾ ಇದೆ, ಸಣ್ಣ ವಿಷಯವಿಲ್ಲ. ಕೆಲವರಿಗೆ ಸಣ್ಣ ನೆಗಡಿ ಬಂದ್ರು, ಗಂಟ್ಲು ನೋವು ಬಂದ್ರು, ಸ್ವಲ್ಪ ಗೊರಕೆ ಬರ್ಬೋದು, ತನ್ನಷ್ಟೇ ವಾಸಿ ಆಗುತ್ತೆ. ಆದ್ರೆ ಗೊರಕೆ ಏನು ಮಾರಣಾಂತಿಕ ಅಲ್ವಲ್ಲ? ಸಾಮಾನ್ಯವಾಗಿ ಇಲ್ಲ. ಆದರೆ ವಿಪರೀತ ಗೊರಕೆ ಮಾಡೋರಿಗೆ ಉಸಿರು ಕಟ್ಟೋದು, ಸುಮಾರು ಹೊತ್ತು ಉಸಿರು ಕಟ್ಟಿದ್ರೆ ಅದು ಹೃದಯ ರೋಗಕ್ಕೂ ಕಾರಣವಾಗತ್ತೆ. ಆ ಸಮಯದಲ್ಲಿ ಅದು ಖಂಡಿತ ದೊಡ್ಡ ಸಮಸ್ಯೆಯಾಗಿ ತಿರುಗತ್ತೆ. ನಾವು ಸಣ್ಣ ಗೊರಕೆ ದೊಡ್ಡ ಗೊರಕೆ ಅಂತ ಹೇಳೋ ಹಾಗಿಲ್ಲ. ತನ್ನಷ್ಟೇ ವಾಸಿ ಆಗುವಂತ ಗೊರಕೆ ಇದ್ರೆ, ಒಂದ್ 3-4 ದಿವಸದಲ್ಲಿ ಸರಿ ಆಗ್ಬಿಡೋದಂತ ಗೊರಕೆ ಇದ್ರೆ ಅದಕ್ಕೆ ಜಾಸ್ತಿ ಲಕ್ಷಣ ಕೊಡೋದು, ಅದಕ್ಕೆ ಜಾಸ್ತಿ ಗಮನ ಕೊಡೋದು ಬೇಕಾಗಿಲ್ಲ. ಆದರೆ ವಿಪರೀತವಾಗಿ ಗೊರಕೆ ಇದ್ದು ಪದೇ ಪದೇ ಎಚ್ಚರಿಕೆ ಆಗೋದಿರಬಹುದು, ಅಥವಾ ಬೆಳಗ್ಗೆ ಎದ್ದಾಗ ಸುಸ್ತಾಗಿರುವಂತ ಪರಿಸ್ಥಿತಿ ಇದ್ರೆ ಅವರು ಖಂಡಿತವಾಗಿ ಅದನ್ನು ಇಲಾಜ್ ಮಾಡಿಸೋದು ಮುಖ್ಯ. ಯಾಕಂದ್ರೆ ಇದು ವಿಪರೀತವಾಗಿ ಹೃದಯ ರೋಗಕ್ಕೋ ಅಥವಾ ಶ್ವಾಸಕೋಶದಲ್ಲಿ ರೋಗಕ್ಕೂ ಒಂದು ಕಾರಣ ಆಗಬಾರದು. ಹಾಗಾಗಿ ಗೊರಕೆ ಅನ್ನೋದನ್ನ ನಾವು ನಿರ್ಲಕ್ಷ್ಯ ಮಾಡಬಾರದು ಅನ್ನುವಂತಹ ನಿಮ್ಮ ಮಾತುಗಳು ಬಹುಶಃ ನಮ್ಮ ಕೇಳುಗರ ಮನ ಮುಟ್ಟಿದೆ. ಕೊನೆಯದಾಗಿ ಒಂದು ಪ್ರಶ್ನೆ ಡಾಕ್ಟ್ರೆ, ಈ ಪ್ರಾಣಿ ಪಕ್ಷಿಗಳು ಗೊರಕೆ ಹೊಡೆಯೋದಿಲ್ವೇ? ಒಳ್ಳೆ ಕ್ವೆಶ್ಚನ್ ಅದು. ಕಾರಣ ನಮ್ಮ ಮನೇಲಿ ಒಂದು ನಾಯಿ ಇದೆ, ಅವನು ಗೊರಕೆ ಹೊಡಿತಾನೆ. ಅದಕ್ಕೆ ತೊಂದರೆ ಇಲ್ವೇ? ಆದ್ರೆ ಅವ್ರಿಗೆ ಅಂತ ದೊಡ್ಡ ಸಮಸ್ಯೆ ಇಲ್ಲ, ಮನುಷ್ಯನಿಗೆ ಮಾತ್ರ ಈ ಗೊರಕೆಯ ತೊಂದರೆ. ಖಂಡಿತ. ಯಾಕಂದ್ರೆ ಪ್ರಾಣಿಗಳು ಅವ್ರು ನಿದ್ದೆ ಮಾಡೋ ಸಮಯ ಜಾಸ್ತಿ ಇದೆ, ಅವ್ರ ವಿಶ್ರಾಮ ತಗೊಳ್ಳೋ ಸಮಯ ಜಾಸ್ತಿ ಇದೆ. ಸೊ ಅದರಿಂದ ಅವ್ರಿಗೆ ಕಾಯಿಲೆ ಅಂತ ಬರೋ ಸಮಸ್ಯೆ ಇಲ್ಲ. ಧನ್ಯವಾದಗಳು ಡಾಕ್ಟ್ರೆ. ನಿಮ್ಮೆಲ್ಲ ಮಾಹಿತಿಯನ್ನ ನಮ್ಮ ಕೇಳುಗರು ಕೂಡ ಗಮನಿಸ್ತಾರೆ ಅಂತ ಭಾವಿಸ್ತೇನೆ. ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಭರವಸೆ ಹೊನಲು ವೈದ್ಯರ ಕಿವಿ ಮಾತು ಪ್ರಾಯೋಜಿತ ಸರಣಿ ಕೇಳಿದಿರಿ. ಭಾಗವಹಿಸಿದ್ದವರು ಡಾಕ್ಟರ್ ಪಿ ಹರಿಹರ ಮೂರ್ತಿ, ಇಎನ್ಟಿ ತಜ್ಞರು, ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ ಬೆಂಗಳೂರು. ಇವರೊಂದಿಗೆ ಎಂಎಸ್ ಅನುಪಮಾ. ಪ್ರಸ್ತುತಿ ಎವಿ ವಿನೋದ್ ಕುಮಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, ಜೆಸಿ ರಸ್ತೆ, ಬೆಂಗಳೂರು. ನಮಸ್ಕಾರ. ನಾನು ಡಾಕ್ಟರ್ ಹರಿಹರ ಮೂರ್ತಿ, ಕಿವಿ ಮೂಗು ಗಂಟಲು ತಜ್ಞರು, ಟ್ರಸ್ಟ್ವೆಲ್ ಹಾಸ್ಪಿಟಲ್, ಜೆಸಿ ರೋಡ್ ಇಂದ. ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಗೊರಕೆ ನಿದ್ರೆ ಇರೋ ಸಮಸ್ಯೆ ಇದ್ದಲ್ಲಿ ದಯವಿಟ್ಟು ಅದಕ್ಕೆ ಇಲಾಜ್ ಮಾಡಿಸ್ಕೊಳ್ಳೋದು ಮುಖ್ಯ. ಕಾರಣವನ್ನು ಹುಡುಕಿ ಅದನ್ನ ಸರಿಯಾದ ಇಲಾಜ್ ಮಾಡೋದ್ರಿಂದ ಅವ್ರಿಗೆ ಪರಿಹಾರ ಸಿಗತ್ತೆ. ನೀವು ನಮ್ಮ ಆಸ್ಪತ್ರೆಗೆ ಬರಬಹುದು. ಸಂಪರ್ಕ ಮಾಡುವಂತ ಸಂಖ್ಯೆ 8095599998. I will repeat 8095599998. ಧನ್ಯವಾದ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.